ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಗೋವಾ ಡೇ 2 ಇದು. ನಾನು ನಮ್ಮ ತಂಗಿ ಬೆಳಗ್ಗೆನೇ ಎದ್ದಿಲ್ಲ, ಒಂದು 8:30 9 ಗಂಟೆಗೆ ಎದ್ದು ಕಾಫಿ ಕುಡ್ಕೊಂಡು ಇಲ್ಲಿ ಪೂಲ್ ಮುಂದೆ ಹಿಂಗೆ ಕೂತ್ಕೊಂಡು ಹಿಂಗೆ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿತ್ತು. ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಾಡಿದ್ವಿ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬೀಚ್ ಕಡೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಅಂದರೆ 2 ವೀಲರಲ್ಲಿ ಸುತ್ತೋದೇ ಒಂಥರ ಮಜಾ ಎಲ್ಲರೂ. ಆಮೇಲೆ ಬಿಸಿಲಂತೂ ತುಂಬಾ ಇತ್ತು. ಗೈಸ್, ಬೀಚಲ್ಲಿ ಆಡಿರೋದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಬಿಸಿಲಿತ್ತು. ಬೀಚಿಂದ ಬಂದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಪ್ಲೇಸಸ್ ಎಲ್ಲ ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಎಲ್ಲರೂ ಈವ್ನಿಂಗ್ ಒಂದು 4 o'clock ಮೇಲೆ ಎಲ್ಲರೂ ಪ್ಲೇಸ್ ನೋಡೋಕ್ಕೆ ಅಂತ ಹೊರಟ್ವಿ. ಗೈಸ್, ಇದು ಬಂದು ಪ್ಯಾರರ್ ರೋಡ್ ಅಂತ. ಇಲ್ಲಿ ನೀವೇ ನೋಡ್ಬೋದು ನೋಡಿ, ಅಲ್ಲಿ ಏನು ಇದಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಇದು ಆ್ಯಕ್ಚುಲಿ ನಾವು ಇಲ್ಲಿ ಫಸ್ಟ್ ಟೈಮ್ ನಾನು ಈ ರೋಡ್ ಇನ್ಸ್ಟಾಲೆಲ್ಲ ನೋಡಿದ್ದೆ. ಈ ರೋಡನ್ನ, ಈ ಈ ಕೋಕೋನಟ್ ಟ್ರೀ ಎಲ್ಲ ಇದೆಲ್ಲ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದಿದ್ದು. ಆದರೆ ರೀಲ್ಸ್ ಎಲ್ಲ ನೋಡಿದ್ವಿ. ಹಾಗಾಗಿ ಇಲ್ಲಿ ಬಂದರೆ ಇಲ್ಲಿನೂ ಪೇ ಮಾಡಬೇಕಾಗಿತ್ತು. ನಾವೇನೋ ಇರುತ್ತೆ ಅಂದ್ಕೊಂಡು ಬಂದ್ವಿ. ಏನಿಲ್ಲ ಗೈಸ್, ನೋಡಿ ಇದೇ ಈ ರೋಡ್ನಲ್ಲಿ ಫೋಟೋಶೂಟ್ಗಳಷ್ಟೇ. ಒಂದು ರೌಂಡ್ ಫುಲ್ಲು ಅಲ್ಲಿ 8 ಗಂಟೆ ಹೋಗಿ ನೋಡ್ಕೊಂಬರೋಣ ಏನೋ ಸ್ಪೆಷಲ್ ಇದೆಯಾ ಅಂತ ಒಂದು ರೌಂಡ್ ಹಿಂಗೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಏನೂ ಇಲ್ಲ ನೋಡಿ, ಈ ಥರ ಇದೆ. ಇದಕ್ಕೆ ಅವರು ಸೈಕಲು ಸಜೆಸ್ಟ್ ಮಾಡ್ತಾರೆ, ಸೈಕಲ್ ತೊಗೊಂಡು ಹೋಗಿ ಅಂದ್ಬಿಟ್ಟು. ಅದಕ್ಕೂ ಸೈಕಲ್ಗೂ 100 ಏನೋ ಕೇಳ್ತಾರೆ. ಆಮೇಲೆ ಇಲ್ಲಿ ಫೋಟೋಶೂಟೆಲ್ಲ, ಇಲ್ಲಿ ಫೋಟೋಸ್ ಎಲ್ಲ ಇಡ್ಸ್ಕೊಳೋದಕ್ಕೆ ಈ ಪ್ಲೇಸ್ ನೋಡೋದಕ್ಕೂ ಪೇ ಮಾಡಬೇಕು. ನನಗೇನು ಅಷ್ಟೊಂದೇನು ಅನಿಸ್ಲಿಲ್ಲ ಗೈಸ್. ಈ ಪ್ಲೇಸು ಏನು ನಾರ್ಮಲಾಗೇ ಇತ್ತು. ಬೆಂಗಳೂರಲ್ಲಿ ಇದಕ್ಕಿಂತ ಚೆನ್ನಾಗಿರೋದೇ ಐತೆ ಪ್ಲೇಸು. ಹೆಸರುಘಟ್ಟ ರೋಡ್ಗೆ ಹೋದರೆ ಅಶೋಕ ಟ್ರೀ ರೋಡು ಎಷ್ಟು ಚೆನ್ನಾಗಿದೆ. ಅದೆಲ್ಲ ಬಿಟ್ಟು ಇದಕ್ಕೂ ಪೇ ಮಾಡಿ ಬರೋವಂಥದ್ದು ಏನೂ ಇಲ್ಲ ಗೈಸ್. ಇಲ್ಲಿ ನೋಡಿ, ನೀವೇ ನೋಡ್ಬೋದು ಏನಿದೆ ಇಲ್ಲಿ, ಏನೂ ಇಲ್ಲ. ಇದಕ್ಕಿಂತ ಎಷ್ಟು ಚೆನ್ನಾಗಿರೋ ಪ್ಲೇಸಸ್ ಇಲ್ಲೇ ಐತೆ. ಇದು ನನಗೇನೋ ಮೋಸ ಅನಿಸ್ತು ಗೈಸ್. ಪೇ ಮಾಡಿ ನೋಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ. ನೋಡಿ, ಏನೂ ಇಲ್ಲ. ಗೈಸ್, ಗೋವಾಲ್ಲಿ ಪ್ಲೇಸಸ್ ಎಲ್ಲ ಸುತ್ತಕ್ಕೆ ಹೋದಾಗ ಇದಕ್ಕಿಂತ ಚೆನ್ನಾಗಿರೋ ರೋಡ್ಗಳೆಲ್ಲ ಇದೆ ಫೋಟೋಶೂಟ್ಗೆ ಅಂತ. ಅಲ್ಲೆಲ್ಲ ಇಲ್ಲದೆ ಇಲ್ಲಿ ಪೇ ಮಾಡಿ ನೋಡೋ ಅಂಥದ್ದು ಏನೂ ಇರಲಿಲ್ಲ ಗೈಸ್. ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಅಂಜನಾ ಬೀಚ್ ಕಡೆಗೆ. ಅಂಜನಾ ಬೀಚ್ ಹತ್ರ ಬಂದ್ವಿ. ನೋಡಿ, ಈ ಥರ ಇದೆ ಇಲ್ಲಿ ನಾವು ಹೇರ್ ಬ್ರೇಡ್ಸ್ ಎಲ್ಲ ಹಾಕ್ಸ್ಕೊಂಡ್ವಿ. ಇದು ನಾವು ತುಂಬ ದಿನದಿಂದ ಹಾಕ್ಸ್ಕೊಬೇಕು ಅಂತ ಇತ್ತು. ಎಲ್ಲಿ ಕೂದಲು ಹಾಳಾಗ್ಬಿಡುತ್ತೆ, ಅದು ಗಂಟೆಲ್ಲ ಆಗಿಬಿಡುತ್ತೆ ಅಂತ ನಾವು ಲಾಸ್ಟ್ ಟೈಮ್ ಹಾಕ್ಸ್ಕೊಳೋಣ ಅಂತ ಇದ್ವಿ, ಹಾಕ್ಸ್ಕೊಂಡಿಲ್ಲ. ಈ ಸಲ ಹಾಕ್ಸ್ಕೊಂಡ್ವಿ ಕೊನೆಗೂ. ಇಲ್ಲಿ ಒಂದು ಸ್ವಲ್ಪ ಟೈಮೆಲ್ಲ ಕಳೆದ್ವಿ ಎಲ್ಲರೂ ಕೂತ್ಕೊಂಡು. ಇಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೆ ಬಾಗ ಬೀಚ್ ಕಡೆಗೆ. ನೋಡಿ ಗೈಸ್, ಇದು ಬಂದು ಬಾಗ ಬೀಚು. ಬೀಚ್ಗಳು ನೈಟೂ ತುಂಬಾ ಚೆನ್ನಾಗಿರುತ್ತೆ ಗೋವಾ ಕಡೆ ಎಲ್ಲ. ನನಗಂತೂ ಈ ಬಾಗ ಬೀಚ್ ತುಂಬ ಇಷ್ಟ ಆಯಿತು ನಮಗೆ. ಇಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಾವು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿಬಿಟ್ಟು ನಾವು ದಿ ವೈಟ್ ಬುಲ್ ಶಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹೀಗೆ ಎಲ್ಲ ಮುಗಿಸ್ಕೊಂಡು ನೈಟ್ ಲೇಟ್ ಆಯಿತು ಗೈಸ್. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಅಡುಗೆಗೆ ಏನಾದರೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ನಾವು ಚಿಕನ್ನು, ಫಿಶ್, ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ವಿ ನಾವು.
ಮತ್ತೆ ಬಾವ ಕಡಿಮೆ ಅಕ್ಕ ಚೆನ್ನಾಗಿ ಮಾಡಿ ಮಟನ್ ಇಟ್ಕೋವಾ ಪಕ್ಕ ಬೇಡಪ್ಪ ಎಲ್ಲ ಚೈತ್ರ ಈರುಳ್ಳಿ ನೋಡು ಈರುಳ್ಳಿ ಸಾಕು ಟಮಾಟೋ ಇತ್ತಲ್ಲ ಸೊ ನಾವು ಮಾಡಿದ್ದು ವೈಟ್ ರೈಸು, ಚಿಕನ್ ಗ್ರೇವಿ, ಆಮೇಲೆ ವೆಜಿಟೇಬಲ್ ಸಾಂಬಾರು ಮಾಡಿದ್ವಿ, ಫಿಶ್ ಫ್ರೈ ಮಾಡಿದ್ವಿ ಗೈಸ್. ಎಲ್ಲರೂ ಊಟ ಮುಗಿಸ್ಕೊಂಡು ಎಲ್ಲರೂ ಪೂಲ್ಗಿಳಿದ್ವಿ. ಪೂಲಲ್ಲಂತೂ ಒಳ್ಳೆ ಮಜಾ ಇತ್ತು ಗೈಸ್. ಇವ್ರಿಗೆಲ್ಲ ಗೇಮ್ಸ್ ಆಡಿಸ್ತೀನಿ ನೋಡಿ, ನೀವು ಮುಂದೆ ಯಾವ್ಯಾವ ಥರ ಇವರೆಲ್ಲ ಆಡ್ತಾರೆ ಅನ್ನೋದು ನೀವು ನೋಡ್ಬೋದು. ಪಾಪ ಈ ಕಡೆ ಬಾ, ಈ ಕಡೆ ಬನ್ರಿ ನೀವು. ಚಿನ್ನವಿ ಮುಂದೆ ಹೋಗಮ್ಮ. ಮುಳುಗ್ಬೇಕು ಇಲ್ಲ, ಹಿಂಗ್ ಕೂತ್ಕೊಬೇಕು ಎಲ್ಲಾರು, ಹಿಂಗಲ್ಲ. ಎಲ್ಲ ಕೂತ್ಕೊಬೇಕು ಮುಳುಗು ಅಂದ್ರೆ. ಚೆನ್ನಾಗಿ ಹೆಂಗಿದೆ ಕೀರ್ತನ, ತಲೆ ಒಳಗಡೆ ಹಾಕೊಳ್ಳಿ. ಕೀರ್ತನ ಔಟು. ಯಾರು ಲಾಸ್ಟ್ ವಿನ್ ಆಗ್ತಾರೆ ನೋಡೋಣ. ಹರೀಶನ್ ಔಟು. ಚಿನ್ನಮ್ಮಿ ಮಲ್ಗವಳ. ಅಶೋಕ ಔಟ್. ಚಿನ್ನಮ್ಮಿ ವಿನ್ನು. ಚಿನ್ನಮ್ಮಿ ವಿನ್ನು. ಚಿನ್ನಮ್ಮಿ ವಿನ್ನು. ಇವಾಗ ಚಿನ್ನಮ್ಮಿ ವಿನ್ ಆದ್ಲು. ಚಿನ್ನಮ್ಮಿ ಎಕ್ಸಿಟ್ ಆಗು. ನೀವು 4 ಜನ. ಅಶೋಕ ಇನ್ನ ಮುಂದೆ ಬಾ. ಹಾ ಮಾಡಿ ಅಷ್ಟೇ. ಬಾ ನೀನು ಆಚೆಗೆ ಬಾ. ಬರ್ತಾ ಇರ್ಬೇಕು. ಔಟ್ ಔಟ್. ಇವ್ರೇನ್ ಸತ್ಯನ ತರ ಹೇಳ್ತಾವ್ರೆ. ಅಲ್ಲ 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 ಗೈಸ್, ಇವ್ರಿಗೆ ಮುಳುಗ್ರಿ ಅಂದ್ರೆ ತೇಳ್ತಾವ್ರ, ಮಲ್ಕೊಂಡ್ ಸತ್ತೋಗಿರೋರ್ ತರ. ನೀವ್ 3 ಜನ. ನಿನ್ಗೇನ್ ರೆಸ್ಟ್ ಮಾಡೇ ಇಲ್ಲ, ರೆಸ್ಟ್ ಅಂತೆ. ರೆಡಿ? ಹಾ ಗೋ. ಕೀರ್ತನ ಔಟು. ಹರೀಶ ವಿನ್ನು. ಹರೀಶ ವಿನ್ ಆಗಿದ್ದು. ಇಲ್ಲೇನೋ ಸಮಸ್ಯೆ ಇದೆ.
ಓಕೆ ನೀವಿಬ್ರು ಪಾಪ ಮತ್ತೆ ಸಚ್ಚು ಎಷ್ಟೊತ್ತು 2 3 ಪಾಪ ವಿನ್ನು ಪಾಪ ವಿನ್ನು ಸಚ್ಚು ಸೊ ಫೈನಲಿ ಗೋವಾ ಟ್ರಿಪ್ಪೆಲ್ಲ ಮುಗೀತು. 3 ದಿನ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೈಸ್, ಅಷ್ಟು ಚೆನ್ನಾಗಿತ್ತು. ಸೊ ನಾವು ಇವಾಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ನಮಗೆ 11 o'clock ಟ್ರೈನ್ ಇರೋದು. ಸೊ ಇಲ್ಲೇನಾದರೂ ಕಾಫಿ ಟೀ ಮತ್ತು ಸೈಡ್ಸ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ಸೊ ಗೈಸ್, ನಿಮಗೆಲ್ಲ ಗೋವಾ ಬ್ಲಾಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಒಳ್ಳೆ ಬ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್.